ಯೂಟ್ಯೂಬ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಂಡೂರು ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಣಜಿತ್ಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಂಗಳವಾರ ಇಲ್ಲಿನ ಎನ್ಎಂಡಿಸಿ ಗಣಿ ಕಂಪನಿಯ ವರ್ಕ್ ಡಿವಿಷನ್ ವತಿಯಿಂದ ಕಾರ್ಪೊರೇಟ್ ಪರಿಸರ ಜವಾಬ್ದಾರಿ ಯೋಜನೆಯಡಿ ಸ್ಥಳೀಯರಿಗೆ ಹಣ್ಣಿನ ಗಿಡಗಳನ್ನು ವಿತರಿಸಲಾಯಿತು. ನರಸಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ವರ್ಷ 2500 ಗಿಡಗಳನ್ನು ವಿತರಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸಾರ್ವಜನಿಕರಿಗೆ ಕೆಲ ಗಿಡಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅರಣ್ಯ ಇಲಾಖೆ ದಕ್ಷಿಣ ವಲಯಾಧಿಕಾರಿ ದಾದಾ ಕಲಂದರ್ ಅವರು ಮಾತನಾಡಿ, ಎನ್ಎಂಡಿಸಿಯು ತನ್ನ ಸಾಮಾಜಿಕ ಜವಾಬ್ದಾರಿಯಡಿ ಸಾಕಷ್ಟು ಕೆಲಸವನ್ನು ಮಾಡುತ್ತಿದೆ. ಈ ಗಿಡಗಳನ್ನು ಕೇವಲ ವಿತರಿಸುವುದಷ್ಟೇ ಅಲ್ಲದೆ ಅವುಗಳನ್ನು ನೆಡಲು ಸಹಕಾರ ನೀಡಬೇಕೆಂದು ಕಂಪನಿ ಅಧಿಕಾರಿಗಳಿಗೆ ವಿನಂತಿಸಿದರು. ಎನ್ಎಂಡಿಸಿ ಎನ್ವಿರಾನ್ಮೆಂಟ್ ಪ್ರಾಜೆಕ್ಟ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಹಳಷ್ಟು ಈ ಆಕ್ಟಿವಿಟೀಸ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಅರಣ್ಯ ಇಲಾಖೆ ಪಕ್ಕದಲ್ಲೇ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ಅವ್ರ ಕಡೆಯಿಂದ ಒಂದು ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ಇಲ್ಲಿ ಭಾಳಷ್ಟು ರೈತರು ಇರ್ಬೋದು. ಅರಣ್ಯ ಇಲಾಖೆಗೆ ಬೇರೆ ಎಲ್ಲ ಇಲಾಖೆಗಳಿಗಿಂತ ಅಭಿವೃದ್ಧಿ ಕೆಲಸಗಳಲ್ಲಿ ತೋರಿಸ್ಬೇಕಂದ್ರೆ ನಾವು ಅರಣ್ಯ ಇಲಾಖೆ ಭಾಳ ಕಷ್ಟ. ಯಾಕಂದರೆ ನಾವು ಬೇರೆ ಡಿಪಾರ್ಟ್ಮೆಂಟ್ ಆಗಲಿ PWD ಬೇರೆ PRD ಅವರೆಲ್ಲ ಒಂದು ರೋಡ್ ರಸ್ತೆ ಮಾಡಿಬಿಡ್ತಾರೆ, ಒಂದು ತಿಂಗಳಲ್ಲಿ ಮುಗಿಬಿಡ್ತಾರೆ ಕೆಲಸ. PWD ಅವರು ಇವರೆಲ್ಲ ಪ್ರಾಜೆಕ್ಟ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು, ಸ್ಕೂಲೇ ಬಿಟ್ಬಿಡ್ತಾರೆ. ಬಟ್ ನಮ್ದು ಹಂಗಲ್ಲ. ಗಿಡ ಹಾಕಬೇಕು, ನೀರು ಹಾಕಬೇಕು, ಗಿಡ ಬೆಳಿಬೇಕು. ಒಂದು ದಿವಸದಲ್ಲಿ ಗಿಡ ಬೆಳೆಯೋದು. ಮೂರು ಅಡಿ ಗಿಡನ 15 ಅಡಿ ಹಾಕಿ ತೋರಿಸ್ಬೇಕು ನಾವೆಲ್ಲ. ಅದರಲ್ಲಿ ಸಾಕಷ್ಟು ಕಷ್ಟ ಇದೆ. ಇವಾಗ ಇದೊಂದು ಯೋಜನೆ ಮಾಡ್ಕೊಂಡು ಹಣ್ಣಿನ ಗಿಡಗಳನ್ನು ನೆಡೋಕ್ಕೋಸ್ಕರ ಪ್ರಾಜೆಕ್ಟ್ ಎನ್ವಿರಾನ್ಮೆಂಟ್ ಕಡೆಯಿಂದ ವರ್ಕ್ಸ್ ಡಿವಿಷನಿಂದ ಇವಾಗ 2,500 ಹಣ್ಣಿನ ಗಿಡಗಳನ್ನ ಕೊಡ್ತಾ ಇದ್ದಾರೆ. ಇವಾಗ ಬರೀ ಕೊಡೋದಷ್ಟೇ ಅಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡೋದಷ್ಟೇ ಅಲ್ಲ. ಯಾಕಂದರೆ ಜಾಗ ಇರೋದಿಲ್ಲ ಇವ್ರು ಯಾಕಕ್ಕೆ ಎಲ್ಲಿ ಹಾಕ್ತಾರೆ ಅದನ್ನ ನೀವು ನೋಡಬೇಕು. ಜೊತೆಗೆ ಇದನ್ನ ಗಿಡ ನೆಡೋಕ್ಕೋಸ್ಕರ ಏನಾನ ಒಂದು NMDC ಕಡೆಯಿಂದ ಒಂದು ಲೇಬರನ್ನು ಕೊಟ್ಟು ಏನನ್ನ ಕೊಟ್ಟು ಸಹಾಯ ಮಾಡಬೇಕು. ಗುಂಡಿ ತೋಡಬೇಕು, ಗಿಡ ಹಾಕಬೇಕು, ನೀರು ಹಾಕಬೇಕು, ಮೇಂಟೈನ್ ಮಾಡಬೇಕು. ಭಾಳ ಕಷ್ಟದ ಕೆಲಸ ಅದು. ಆಮೇಲೆ ಆ ಮಕ್ಕಳು 2,500 ಗಿಡ ಕೂಡ ಅದು ಭೂಮಿ ಸೇರಿ ಫಲ ನೀಡಬೇಕಾಗ್ತದೆ. ಅದಕ್ಕೋಸ್ಕರ ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರ ಕೂಡ ಅದಕ್ಕೆ ಏನೇನು ಸಹಾಯ ಬೇಕು ನೀವು NMDCಗಳು ಕೊಡಬೇಕಂತ ಒಂದು ಕೇಳ್ಕೊಂತ ಎಲ್ಲ ಗಿಡಗಳು ಬೆಳೀಲಿ, ಎಲ್ಲ ಗಿಡ ಬೆಳೆದು ಹಣ್ಣು ಕೊಟ್ಟು ಹಣ್ಣು ತಿನ್ನುವಂಥ ನಮ್ಮ ನರಸಿಂಗಾಪುರ ಪಂಚಾಯತಿ ಮಕ್ಕಳಾಗಲಿ ಅಂತ ಭಾವಿಸ್ತಾ ಎನ್ಎಂಡಿಸಿ ವರ್ಕ್ ಡಿವಿಷನ್ ವಿಭಾಗದ ಹಿರಿಯ ಅಧಿಕಾರಿ ಚಟರ್ಜಿ ಅವರು ಮಾತನಾಡಿ, ಎನ್ಎಂಡಿಸಿ ಮತ್ತು ನರಸಿಂಗಾಪುರ ಗ್ರಾಮ ಪಂಚಾಯಿತಿಗಳು ಒಂದಕ್ಕೊಂದು ಸಹಕಾರ ಮಾಡಿಕೊಳ್ಳುತ್ತಾ ಜೊತೆಗೆ ನಡೆಯುತ್ತವೆ. ಎನ್ಎಂಡಿಸಿ ಬೆಳೆಯುವುದಾದರೆ ನರಸಿಂಗಾಪುರ ಗ್ರಾಮ ಪಂಚಾಯಿತಿಯನ್ನು ಜೊತೆಗಿರಿಸಿಕೊಂಡೇ ಬೆಳೆಯಬೇಕಿದೆ. ಹಾಗೆಯೇ ನರಸಾಪುರ ಚೆನ್ನಾಗಿದ್ದರೆ ಎನ್ಎಂಡಿಸಿಯು ಚೆನ್ನಾಗಿರಲಿದೆ. ಗಣಿ ಕಂಪನಿಗಳು ಬೆಳೆಯುವುದರಿಂದ ಪರಿಸರಕ್ಕೂ ಒಂದಿಷ್ಟು ಹಾನಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಹಣ್ಣಿನ ಗಿಡಗಳ ವಿತರಣೆ ಮಾಡಲಾಗುತ್ತಿದೆ. ಕೇವಲ ಗಿಡಗಳನ್ನು ನೀಡುವುದರಿಂದ ಕೆಲಸ ಮುಗಿಯುವುದಿಲ್ಲ, ಅವುಗಳನ್ನು ನೆಟ್ಟು ವರ್ಷಾನುಗಟ್ಟಲೆ ಕಾಪಾಡಿದರೆ ಮಾತ್ರ ಈ ಕಾರ್ಯ ಸಾರ್ಥಕ ಎಂದು ಅಭಿಪ್ರಾಯಿಸಿದರು. एनएमडीसी और नसरापुर ग्राम पंचायत दोनों एक साथ चलते हैं. जो हम लोग हिंदी में जो परिपूरक बोलते हैं, एक को छोड़ के दूसरे जिंदा नहीं रह सकते. एनएमडीसी को बढ़ना है तो नसरापुर ग्राम पंचायत को लेके बढ़ना है, और नसरापुर ग्राम पंचायत भी और अच्छे रहेंगे जब एनएमडीसी बहुत अच्छा रहेंगे. मैं आज CSR के बारे में कुछ बोलने नहीं आया हूं, क्योंकि आज CSR का कोई प्रोग्राम नहीं है. बट बहुत इम्पोर्टेंट चीज जो हम लोग माइनिंग इंडस्ट्री में काम करते हैं, जो हम लोग को जानने का जरूरी है. बस जो हमारा साथ जो ग्राम पंचायत रहता है उनको भी जरूरी है. माइनिंग का इंडस्ट्री काम करने से एनवायरनमेंट को जरूर क्षति पहुंचाते हैं. तो उसको हम लोग कैसे इस एनवायरनमेंट को ठीक रखें, तो इसके लिए जो बड़ा इनिशिएटिव वर्क डिविजन लिए हैं और साथ फॉरेस्ट डिपार्टमेंट में RFO साहब का नेतृत्व में जो हेल्प हम लोग को मिला है, उस काम में आप लोग सभी जो ग्रामवासी जो छोटे बच्चे हैं वो सभी साथ दे. अभी आज सभी को पौधा मिलेगा, सभी घर में जाके पौधा लगाएंगे. अभी एक नया स्टाइल हो गया है, पौधा देना पौधा लगाना.
बट पौधा लगाने से वो काम फुलफिल नहीं होता है। जब तक वो पौधा को आप जिंदा रखेंगे, 1 साल 2 साल उसमें पानी दे के उसको देखभाल करके, देखो पौधा हम सभी लगाएंगे, फिर घूम के फिर वापस चले जाएंगे और कुछ दिन बाद वो पेड़ डेथ हो जाएगा, उससे कोई पर्पस सर्व नहीं होगा। तो रिक्वेस्ट है ये आप लोग को यही रहेगा, आप लोग जो पौधा आज मिलेगा, जो पौधा आप घर में ले जाके लगाएंगे, उसको देखभाल करें, 1 साल 2 साल तक देखभाल करें तो अपने आप वो खड़ा हो जाएगा। और वो जो हम लोग चाह रहे हैं, जो आप चाह रहे हैं, जो एनवायरनमेंट को हम लोग ठीक रखें, वो सफल हो पाएंगे। ನಂತರ ಕಂಪನಿಯ ಮತ್ತೊಬ್ಬ ಹಿರಿಯ ಅಧಿಕಾರಿ ಅಶೋಕ್ ಮಿಶ್ರಾ ಅವರು ಮಾತನಾಡಿ, ಕೈಗಾರಿಕೆಗಳ ಬೆಳೆಯುವ ಜೊತೆಗೆ ಪರಿಸರಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಬೇಕಿದೆ. ನಾವಿಂದು ನೆಡುವ ಗಿಡಗಳು ಭವಿಷ್ಯಕ್ಕೂ ಸಹಕಾರಿಯಾಗಲಿದೆ. ಗಿಡಗಳನ್ನು ನಾವು ಮಕ್ಕಳಂತೆ ಹಾರೈಕೆ ಮಾಡಬೇಕಿದೆ. NMDCಯು ನರಸಾಪುರ ಗ್ರಾಮದ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದರು. आज यहाँ पर हम लोग एकत्रित हुए हैं ट्री प्लांटेशन। ट्री प्लांटेशन बहुत बड़ा एक चीज है, क्योंकि देश आज हमारा जो भारतवर्ष है आगे बढ़ रहा है, इंडस्ट्रियल ग्रोथ आ रहा है, आप सबको पता है। बट खाली इंडस्ट्रियल ग्रोथ करने से ये भारतवर्ष आगे बढ़ना है, ये नहीं रखना है हमारा मन में। हमको साथों ही साथ प्रकृति का जो प्रकृति को भी हमको इक्वली इम्पोर्टेंस देना है। उसको देखते हुए ये SP2 का तरफ से जो SP2 स्क्रीनिंग प्लांट आ रहा है, उसका तरफ से हमने आज यहाँ वृक्षारोपण एंड डिस्ट्रीब्यूशन का एक सभा रखे हैं। एंड हम आप सबको विनती है कि ये जो हम आपको जो वृक्ष देंगे उसको अपना घर में लगाइए, उसको देखभाल कीजिए, क्योंकि ये आज के लिए नहीं है, आने वाला पीढ़ियों के लिए है। ये जो बच्चे हमारा साथ में है, ये देश का भविष्य है। सिमिलरली आज हम जो पेड़ लगाएंगे वो फ्यूचर में जाके हमको ही, ये पर्यावरण को ही सशक्तिकरण करेगा। तो मेरा आप सबसे अनुरोध है कि खाली वृक्ष को लेके लगा देने से नहीं होगा। जैसे चटर्जी सर अभी बताए कि इसको 2-3 साल तक इसको प्रॉपरली हमको केयर लेना पड़ेगा। जैसे हमने छोटा बच्चे को केयर लेते हैं, ऐसे ही वृक्ष को, पेड़ को हमको केयर लेना पड़ेगा। जैसे हमने बच्चे को 15-16 साल तक हमने केयर लेते हैं, उसको गाइड करते हैं, फिर अपना बच्चे अपना पैर में खड़े हो जाते हैं। सिमिलरली ये पौधा को भी, वृक्ष को भी हमको कुछ दिनों तक उसको देखभाल करना पड़ेगा, उसका बाद में अपने आप वो बढ़ जाएगा। NMDC ऑलरेडी चटर्जी साहब बोल चुके हैं, पर्टिकुलरली धोनीवालाई कॉम्प्लेक्स के लिए ये नरसापुर गांव एंड धोनीवालाई कॉम्प्लेक्स जो NMDC का है वो मेड फॉर ईच अदर। एक दूसरे को जब तक हम लोग सपोर्ट नहीं करेंगे, ना NMDC आगे बढ़ पाएगा, ना नरसापुर गांव का डेवलपमेंट हो पाएगा। ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶಿಲ್ಪಾ ಶ್ರೀನಾಥ್, PDO ಜಿಲಾನ್, ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ, ಮುಖಂಡರಾದ ಓಬಳೇಶ್ ಇತರರು ಮಾತನಾಡಿದರು. ಗ್ರಾಮ ಪಂಚಾಯತಿ ಸದಸ್ಯ ಕಾಡಪ್ಪ, ವರ್ಕ್ ಡಿವಿಷನ್ ವಿಭಾಗದ AGM ಸಚಿನ್ ಪಾಠಕ್ ಸೇರಿದಂತೆ ಇತರೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ನೇಹಿತರೆ, ನೀವು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಷನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.